ನೀನಾಸಂ ಸತೀಶ್ ಅವರು ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಅಂಡರ್ ರೇಟೆಡ್ ಆಕ್ಟರ್. ಈ ತರ ಟ್ಯಾಲೆಂಟ್ ಇಂದ ಬಂದ ಸಿನಿಮಾಗಳು ರೀಚ್ ಆಗಬೇಕು. ಸೊ ಹಾಗೆ ಇವತ್ತು ನೋಡಿರೋ ಸಿನಿಮಾ ರೈಸ್ ಆಫ್ ಅಶೋಕ. ಈ ಸಿನಿಮಾ ಹೇಗಿದೆ, ಆ ಸಕ್ಸಸ್ ಈ ಸಿನಿಮಾಯಿಂದ ಅವರಿಗೆ ಸಿಗ್ಬೋದಾ, ಬನ್ನಿ ಎಲ್ಲ ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ರೈಸ್ ಆಫ್ ಅಶೋಕ ಇದು ಸತೀಶ್ ಅವರು ಆಕ್ಟ್ ಮಾಡಿ ವಿನೋದ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಸಿನಿಮಾದ ಲೈನ್ ಸಿಂಪಲ್ ಆಗಿದೆ. ಕಥೆಯ ಮೇನ್ ಕ್ಯಾರೆಕ್ಟರ್ ಅಶೋಕ ಮತ್ತೆ ಅವ್ರ ಅಪ್ಪನಿಗೆ ಓದಿ ಸರ್ಕಾರಿ ಕೆಲಸ ತಗೋಬೇಕು ಅನ್ನೋ ಆಸೆ ಇರುತ್ತೆ ಅಂಡ್ ಅದು ಆಗತ್ತೆ ಕೂಡ. ಆದ್ರೆ ಅಶೋಕ ಸರ್ಕಾರಿ ಕೆಲಸಕ್ಕೆ ಹೋಗಲ್ಲ. ಯಾಕೆ? ಅವ್ರ ಅಪ್ಪನ ಆಸೆ ಯಾಕೆ ಹಾಗೆ ಉಳ್ಕೊಳ್ತು? ಅಶೋಕನ ಈ ಪ್ರಾಬ್ಲಮ್ಗೆ ಯಾರು ಕಾರಣ? ಇವನ್ನೆಲ್ಲ ತಿಳ್ಕೊಳ್ಳೋಕೆ ನೀವು ಸಿನಿಮಾನ ನೋಡ್ಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಪರ್ಫಾರ್ಮೆನ್ಸಸ್. ಇರೋ ಎಲ್ಲ ಆಕ್ಟರ್ ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ ಅಂಡ್ ಅದು ಸಿನಿಮಾಗೆ ಸ್ವಲ್ಪ ವ್ಯಾಲ್ಯೂನ ಆ್ಯಡ್ ಮಾಡಿದೆ. ಮತ್ತೆ ಇವರು ಹೇಳಬೇಕು ಅಂತ ಅನ್ಕೊಂಡಿರೋ ವಿಷಯ ಚೆನ್ನಾಗಿದೆ. ಕತೆ 1970s ಆರ್ 80s ಅಲ್ಲಿ ಸೆಟ್ ಆಗಿರೋದ್ರಿಂದ ಪ್ರಾಪರ್ ಆಗಿ ವರ್ಲ್ಡ್ ನ ಬಿಲ್ಡ್ ಮಾಡಬೇಕಾಗುತ್ತೆ ಅಂಡ್ ಅದು ಕೂಡ ಇಲ್ಲಿ ವರ್ಕ್ ಆಗಿದೆ. ಅಂಡ್ ಈ ಸಿನಿಮಾದ ಐಡಿಯಾ ಚೆನ್ನಾಗಿದೆ. ಅಂದ್ರೆ ತುಂಬಾ ಫ್ರೆಶ್ ಯೂನಿಕ್ ಐಡಿಯಾ ಅಂತಲ್ಲ, ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಆ ತರಹದ ಕಾನ್ಫ್ಲಿಕ್ಟ್ ಯಾವ ಸಿನಿಮಾದಲ್ಲೂ ಬಂದಿದ್ದಿಲ್ಲ. ಮುಡಿಕಟ್ಟೆ ಅನ್ನೋ ಜಾಗ, ಆ ಜಾಗದಲ್ಲಿ ಏನಾಗುತ್ತೆ, ಈ ತರ ವಿಷಯ ತಗೊಂಡು ಒಂದೊಳ್ಳೆ ಸ್ಟೋರಿ ಹೇಳೋ ಪ್ರಯತ್ನ ಆಗಿದೆ ಅಂಡ್ ಅದು 100% ವರ್ಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋಣ ಮುಂದೆ. ಪೂರ್ಣ ಅವರ ಮ್ಯೂಸಿಕ್ ಸಿನಿಮಾಗೆ ವ್ಯಾಲ್ಯೂನ ಆಡ್ ಮಾಡಿದೆ. ಕೆಲವೊಂದು ಸೀನ್ ಎಲಿವೇಟ್ ಆಗೋದಕ್ಕೆ ಅವರ ಮ್ಯೂಸಿಕ್ ರೀಸನ್ ಅಂತ ಹೇಳ್ಬೋದು. ವಿಲನ್ ಕ್ಯಾರೆಕ್ಟರೈಸೇಷನ್ ಸ್ವಲ್ಪ ಫ್ರೆಶ್ ಆಗಿದೆ ಬಿಕಾಸ್ ಅವರ ಆಕ್ಟಿಂಗ್ ಅಷ್ಟು ಚೆನ್ನಾಗಿದೆ. ಇಂಟ್ರೋಲ್ ಪಾಯಿಂಟ್ ವರ್ಕ್ ಆಯ್ತು. ಅಂದ್ರೆ ಹೈ ಟ್ವಿಸ್ಟ್ ಆ ತರ ಅಲ್ಲ, ನಡೀತಿರೋ ವಿಷಯಕ್ಕೆ ನಾನು ಏನ್ ಬೇಕಿದ್ರೂ ಕಳ್ಕೊಳ್ಳೋಕೆ ರೆಡಿ ಇದೀನಿ ಅಂತ ತೋರಿಸಿದ್ರಲ್ಲ, ಅದು ಓಕೆ ಡಿಸೆಂಟ್ ಆಗಿದೆ ಅಂತ ಅನಿಸ್ತು. ಇನ್ನು ನೆಗೆಟಿವ್ಸ್ ಅಂತ ಅನ್ಸಿದ್ದು, ಸಿನಿಮಾದಲ್ಲಿ ಕಾನ್ಫ್ಲಿಕ್ಟ್ ಏನ್ ಬರುತ್ತೋ ಅಂದ್ರೆ ಹೀರೋಗೆ ಚಾಲೆಂಜಸ್ ಅಂತ ಏನ್ ಇರ್ತವೋ ಅವು ಯಾವಾಗ್ಲೂ ಫೈಟ್ ಇಂದಾನೆ ಬರಬಾರ್ದು. ಹಾಗೆ ಬಂದ್ರೆ ಏನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರೋದಿಲ್ಲ. ಅಫ್ಕೋರ್ಸ್ ಕಮರ್ಷಿಯಲ್ ಸಿನಿಮಾ ಅವೆಲ್ಲ ಇರ್ಬೇಕಾಗತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಆತರ ಎಂಡ್ ಆದ್ರೆ ತೊಂದರೆ ಇಲ್ಲ. ಸಿನಿಮಾದಲ್ಲಿ ಬರೋ ಕಾನ್ಫ್ಲಿಕ್ಟ್ ಎಲ್ಲವೂ ಫೈಟ್ ಇಂದಾನೆ ಎಂಡ್ ಆಗತ್ತೆ ಅಂದ್ರೆ ಅದು ಅಷ್ಟು ವರ್ಕ್ ಆಗ್ಲಿಲ್ಲ. ಅಂದ್ರೆ ಹೇಳ್ತಿರೋದು ಮೈಂಡ್ ಗೇಮ್ಸ್ ಆಗ್ಬೇಕಾಗಿತ್ತು, ಚಾಲೆಂಜಸ್ ಇನ್ನ ಬೇರೆ ತರ ಇರ್ಬೇಕಾಗಿತ್ತು ಅಂಡ್ ಕತೆ ಕೂಡ ಅದನ್ನ ಡಿಮ್ಯಾಂಡ್ ಮಾಡ್ತಾ ಇತ್ತು ಅಂತ ಅನಿಸ್ತು. ಸಿನಿಮಾದಲ್ಲಿ ಎಲಿವೇಟ್ ಆಗುವಂತ ಸೀನ್ಗಳು ತುಂಬಾ ಇದ್ವು, ಬಟ್ ಯಾವುದನ್ನು ಪ್ರಾಪರ್ ಆಗಿ ಪ್ರೆಸೆಂಟ್ ಮಾಡಿಲ್ಲ ಅಂತ ಅನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಸತೀಶ್ ಅವರು ಹಾಗೂ ವಿಲನ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹೇಳ್ತಿರೋ ವಿಷಯ ಕೂಡ ಚೆನ್ನಾಗಿದೆ, ಡೀಸೆಂಟ್ ವಾಚ್ ಅಂತ ಹೇಳ್ಬೋದು. ಬಟ್ ಸತೀಶ್ ಅವರ ಪ್ರಮೋಷನ್ ಅಂಡ್ ಅವರು ಈ ಸಿನಿಮಾಗೆ ಹಾಕಿರೋ ಎಫರ್ಟ್ಸ್ಗೆ ಅಪ್ರಿಷಿಯೇಷನ್ ಹೋಗ್ಲೇಬೇಕು. ಅವರಿಗೆ ಇನ್ನ ಒಳ್ಳೆ ಕತೆಗಳು ಸಿಗಲಿ, ನೆಕ್ಸ್ಟ್ ಇನ್ನ ಬೆಟರ್ ಆಗಿ ಅವರ ಸಿನಿಮಾಗಳು ಬರಲಿ. ಸೊ ಇದಾಗಿದೆ ರೈಸ್ ಆಫ್ ಅಶೋಕ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.